ರಾತ್ರಿ ಸುಮಾರು 2:17 ಆಸ್ಪತ್ರೆಯ ಕಾರಿಡಾರ್ ಸಂಪೂರ್ಣ ಮೌನ. ಕೇವಲ ಯಂತ್ರಗಳ ಸಣ್ಣ ಸಣ್ಣ ಶಬ್ದ ಮತ್ತು ಜೀವನಕ್ಕಾಗಿ ಹೋರಾಡುತ್ತಿದ್ದ ಒಬ್ಬ ರೋಗಿ. ಕೆಲವೇ ಗಂಟೆಗಳ ಹಿಂದೆ ವೈದ್ಯರು ಕುಟುಂಬದವರಿಗೆ ಪ್ರಾಣಾಪಾಯವೇನೂ ಇಲ್ಲ ಎಂದು ಹೇಳಿದ್ದರು. ಕುಟುಂಬದವರ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಕಂಡಿತ್ತು. ಆದರೆ ಆ ನೆಮ್ಮದಿ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಹಠಾತ್ತನೆ ಅಲಾರಾಂ ಮೊಳಗಿತು. ನರ್ಸ್ಗಳು ಓಡಿದರು. ವೈದ್ಯರು ಚಿಕಿತ್ಸೆಯನ್ನು ಆರಂಭಿಸಿದರು. 1 ನಿಮಿಷ, 2 ನಿಮಿಷ, 5 ನಿಮಿಷ, ಆಮೇಲೆ ಎಲ್ಲವೂ ಮೌನವಾಯಿತು. ರೋಗಿ ಕಣ್ಣು ಮುಚ್ಚಿದ್ದ. ಕುಟುಂಬದವರು ಇದನ್ನು ವಿಧಿ ಅಂತ ನಂಬಿದ್ರು. ವೈದ್ಯರು ಇದನ್ನು ವೈದ್ಯಕೀಯ ತೊಂದರೆ ಎಂದು ಭಾವಿಸಿದರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಆ ಸಾವಿನ ಹಿಂದೆ ಇದ್ದಿದ್ದು ಕಾಯಿಲೆ ಅಲ್ಲ, ಒಬ್ಬ ವ್ಯಕ್ತಿ. ಹೊರಗಿನಿಂದ ಬಂದವನಲ್ಲ. ಪ್ರತಿದಿನ ರೋಗಿಗಳಿಗೆ ಔಷಧ ಕೊಡ್ತಿದ್ದ, ಕುಟುಂಬದವರ ಜೊತೆ ಮಾತನಾಡುತ್ತಿದ್ದ. ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಚಿರಪರಿಚಿತ. ಅವನು ಒಬ್ಬ ನರ್ಸ್. ಅವನ ಹೆಸರು ಚಾರ್ಲ್ಸ್ ಕಲ್ಲನ್. ಹೊರಗಿನಿಂದ ನೋಡಿದರೆ ತುಂಬ ಶಾಂತ ವ್ಯಕ್ತಿ. ಯಾರ ಜೊತೆ ಜಗಳವಿಲ್ಲ, ಯಾರ ಜೊತೆನೂ ಗಲಾಟೆನೂ ಇಲ್ಲ. ಆದರೆ ಅದೇ ಶಾಂತ ಮುಖದ ಹಿಂದೆ ವರ್ಷಗಳ ಕಾಲ ಯಾರು ಊಹಿಸದ ಒಂದು ರಹಸ್ಯ ಅಡಗಿಕೊಂಡಿತ್ತು. ಇನ್ನೂ ವಿಚಿತ್ರ ಸಂಗತಿ ಅಂದರೆ, ಒಂದು ಆಸ್ಪತ್ರೆಯಲ್ಲಿ ಅನುಮಾನ ಶುರುವಾದರೆ ಅವನು ಜೈಲಿಗೆ ಹೋಗ್ತಿರಲಿಲ್ಲ. ಬದಲಿಗೆ ಇನ್ನೊಂದು ಆಸ್ಪತ್ರೆಯಲ್ಲಿ ಕೆಲಸ ಹುಡುಕೊಂಡು ಹೋಗ್ತಿದ್ದ. ಮತ್ತೆ ಹೊಸ ರೋಗಿಗಳು, ಮತ್ತೆ ಹೊಸ ಸಾವುಗಳು. ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೇಗೆ ಸುತ್ತಾಡ್ದ? ಯಾರಿಗೂ ಯಾವ ಅನುಮಾನನೂ ಬರಲಿಲ್ವಾ? ಅಥವಾ ಅನುಮಾನ ಬಂದರೂ ಯಾರು ಯಾಕೆ ತಡಿಲಿಲ್ಲ? ಮೊದಲ ಸಾವು ಕಾಕತಾಳೀಯ ಅಂದ್ಕೊಂಡ್ರು. 2ನೇ ಸಾವು ದುರದೃಷ್ಟ ಅಂದ್ಕೊಂಡ್ರು. 3ನೇ ಸಾವು ಯಾರೂ ಪ್ರಶ್ನೆ ಕೇಳಲಿಲ್ಲ. ಯಾಕೆಂದರೆ ಆಸ್ಪತ್ರೆಯಲ್ಲಿ ಸಾವು ಅಪರೂಪದ ವಿಷಯ ಏನಲ್ಲ. ಆದರೆ ಕೆಲವು ವೈದ್ಯರಿಗೆ ಏನೂ ಸರಿಯಾಗಿಲ್ಲ ಅಂತ ಅನ್ಸೋಕೆ ಶುರುವಾಯಿತು. ರೋಗಿಯ ಆರೋಗ್ಯದ ವರದಿ ಒಂದು ಕತೆ ಹೇಳ್ತಿತ್ತು, ಆದರೆ ಸಾವು ಇನ್ನೊಂದು ಕತೆ ಹೇಳ್ತಿತ್ತು. ವೈದ್ಯರು ಔಷಧಿಗಳ ದಾಖಲೆಗಳನ್ನು ಪರಿಶೀಲಿಸೋಕ್ಕೆ ಆರಂಭ ಮಾಡಿದ್ರು. ಯಾವ ಔಷಧ ಯಾರಿಗೆ ಯಾವ ಸಮಯದಲ್ಲಿ ನೀಡಲಾಗಿತ್ತು ಎಲ್ಲವನ್ನೂ ನೋಡತೊಡಗಿದರು. ಮೊದಲಿಗೆ ಯಾವುದೇ ಸ್ಪಷ್ಟ ಸಾಕ್ಷ್ಯ ಸಿಗಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಮತ್ತೆ ಮತ್ತೆ ಕಣ್ಣಿಗೆ ಬೀಳಕ್ಕೆ ಶುರುವಾಯಿತು. ಹೆಚ್ಚಿನ ಅನುಮಾನಾಸ್ಪದ ಸಾವುಗಳ ಸಮಯದಲ್ಲಿ ಚಾರ್ಲ್ಸ್ ಕಲ್ಲನ್ ಕರ್ತವ್ಯದಲ್ಲಿದ್ದ. ಇದು ಅವನೇ ಅಪರಾಧಿ ಎಂದು ಸಾಬೀತುಪಡಿಸೋದಿಲ್ಲ, ಆದರೆ ಅನುಮಾನ ಹುಟ್ಟೋದಕ್ಕೆ ಇದಿಷ್ಟು ಸಾಕಾಗಿತ್ತು. ಆಸ್ಪತ್ರೆಯ ಒಳಗೆ ನಿಧಾನವಾಗಿ ಗುಸುಗುಸು ಮಾತುಗಳು ಶುರುವಾದವು. ಇದು ಕಾಕತಾಳೀಯನಾ ಅಥವಾ ಇದರ ಹಿಂದೆ ಯಾರಾದರೂ ಇದ್ದಾರಾ? ಆದರೆ ಅನುಮಾನ ತನಿಖೆಯಾಗುವ ಮೊದಲೇ ಚಾರ್ಲ್ಸ್ ಕಲ್ಲನ್ ಕೆಲಸ ಬಿಟ್ಟ. ಯಾರೂ ಪೊಲೀಸರಿಗೆ ದೂರು ಕೊಡಲಿಲ್ಲ, ಯಾರೂ ಅವನ ಪರವಾನಗಿಯನ್ನು ರದ್ದು ಮಾಡಲಿಲ್ಲ. ಅದರ ಬದಲು ಇನ್ನೊಂದು ಆಸ್ಪತ್ರೆ ಅವನಿಗೆ ಹೊಸ ಕೆಲಸ ಕೊಡ್ತು. ಹೊಸ ಆಸ್ಪತ್ರೆ, ಹೊಸ ರೋಗಿಗಳು, ಹೊಸ ನಂಬಿಕೆ. ಆದರೆ ಅದೇ ಹಳೆಯ ರಹಸ್ಯ. ಒಂದು ಆಸ್ಪತ್ರೆಯ ಮೌನ ಮತ್ತೊಂದು ಆಸ್ಪತ್ರೆಯ ರೋಗಿಗಳ ಜೀವಕ್ಕೆ ಎಷ್ಟು ದೊಡ್ಡ ಬೆಲೆ ಕಟ್ಟಬಹುದು. ಆವಾಗ ಅದು ಯಾರಿಗೂ ಅರ್ಥವಾಗಲಿಲ್ಲ. ಸುಮಾರು 16 ವರ್ಷಗಳಲ್ಲಿ ಚಾರ್ಲ್ಸ್ ಕಲ್ಲನ್ 9 ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾನೆ. ಪ್ರತಿ ಬಾರಿ ಇದೇ ಕತೆ. ಮೊದಲು ಒಳ್ಳೆಯ ನರ್ಸ್, ನಂತರ ವಿಚಿತ್ರ ಸಾವುಗಳು, ಅನುಮಾನ, ರಾಜೀನಾಮೆ, ಮತ್ತೆ ಹೊಸ ಆಸ್ಪತ್ರೆ. ಒಂದು ಪ್ರಶ್ನೆ ನಿಮಗೂ ಬರಬಹುದು, ಇಷ್ಟೊಂದು ಆಸ್ಪತ್ರೆಗಳು ಅವನನ್ನು ಯಾಕೆ ತಡೆಯಲಿಲ್ಲ? ಉತ್ತರ ಸಿಂಪಲ್: ಹಣ ಮತ್ತು ಆಸ್ಪತ್ರೆಯ ಪ್ರತಿಷ್ಠೆ. ಒಬ್ಬ ನರ್ಸ್ ಉದ್ದೇಶಪೂರ್ವಕವಾಗಿ ರೋಗಿಗಳನ್ನು ಕೊಲ್ತಿದ್ದಾನೆ ಎಂಬ ಸುದ್ದಿ ಹೊರಬಂದರೆ ಆ ಆಸ್ಪತ್ರೆಯ ಹೆಸರು ಸಂಪೂರ್ಣವಾಗಿ ಹಾಳಾಗಬಹುದು. ಆದ್ದರಿಂದ ಕೆಲ ಆಸ್ಪತ್ರೆಗಳು ಪೊಲೀಸರಿಗೆ ದೂರು ಕೊಡುವ ಬದಲು ಒಂದು ಸುಲಭದ ದಾರಿ ಕಂಡುಕೊಂಡವು: ರಾಜೀನಾಮೆ ಕೊಟ್ಟು ಹೋಗು, ಅಷ್ಟೇ. ಚಾರ್ಲ್ಸ್ ಕಲ್ಲನ್ ಅದೇ ಅವಕಾಶವನ್ನು ಮತ್ತೆ ಮತ್ತೆ ಬಳಸಿಕೊಂಡ. 2003 ನ್ಯೂಜೆರ್ಸಿ, ಸೋಮರ್ಸೆಟ್ ಮೆಡಿಕಲ್ ಸೆಂಟರ್. ಚಾರ್ಲ್ಸ್ ಇಲ್ಲಿ ನೈಟ್ ಶಿಫ್ಟ್ ನರ್ಸ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಅದೇ ಸಮಯದಲ್ಲಿ ಅಲ್ಲಿ ಇನ್ನೊಬ್ಬ ನರ್ಸ್ ಇವನಿಗೆ ಪರಿಚಯವಾಗ್ತಾಳೆ. ಅವಳೇ ಏಮಿ ಲವ್ಫ್ರೆನ್. ಇಬ್ಬರು ಒಂದೇ ಶಿಫ್ಟ್, ಒಂದೇ ಆಸ್ಪತ್ರೆ, ಒಂದೇ ಕೆಲಸ. ಮೊದಲಿಗೆ ಅವರು ಸಹೋದ್ಯೋಗಿಗಳಾಗಿದ್ದರು, ನಂತರ ಸ್ನೇಹಿತರಾದರು. ಆದರೆ ಅವಳಿಗೆ ಒಂದು ವಿಷಯ ಗೊತ್ತಿರಲಿಲ್ಲ: ತಾನು ಪ್ರತಿದಿನ ಮಾತನಾಡುತ್ತಿರುವ ವ್ಯಕ್ತಿಯೇ ಅಮೆರಿಕದ ಅತ್ಯಂತ ಅಪಾಯಕಾರಿ ಸರಣಿ ಕೊಲೆಗಾರರಲ್ಲಿ ಒಬ್ಬನಾಗಿದ್ದಾನೆ ಅಂತ. ಕೆಲವೇ ದಿನಗಳಲ್ಲಿ ಸೊಮರ್ಸೆಟ್ ಆಸ್ಪತ್ರೆಯಲ್ಲೂ ವಿಚಿತ್ರ ಸಾವುಗಳು ಆರಂಭ ಆದವು. ಈ ಬಾರಿ
ಒಬ್ಬ ರೋಗಿಯ ರಕ್ತದ ಪರೀಕ್ಷೆಯಲ್ಲಿ ವೈದ್ಯರಿಗೆ ಒಂದು ಅಚ್ಚರಿ ವಿಷಯ ಕಾಣಿಸ್ತು. ಅಲ್ಲಿಂದ ಈ ಪ್ರಕರಣ ಮೊದಲ ಬಾರಿಗೆ ಪೊಲೀಸರ ಕೈ ಸೇರಿತು. ಇದೀಗ ಇದು ಸಾಮಾನ್ಯ ಆಸ್ಪತ್ರೆಯ ತನಿಖೆ ಆಗಿರಲಿಲ್ಲ. ಪೊಲೀಸರು ಮಾತ್ರ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇಲ್ಲಿ ಏನೋ ಒಂದು ದೊಡ್ಡದ ಸಮಸ್ಯೆ ಇದೆ ಅಂತ. ರೋಗಿಗಳ ರಕ್ತ ಪರೀಕ್ಷೆಗಳಲ್ಲಿ ಇರಬಾರದ ಔಷಧಿಗಳು ಕಂಡುಬರುತ್ತಿದ್ವು. ಆಸ್ಪತ್ರೆಯ ದಾಖಲೆಗಳು ಮತ್ತು ಚಾರ್ಲ್ಸ್ ಕಲ್ಲನ್ ಕೆಲಸ ಮಾಡಿದ ಸಮಯ ಒಂದಕ್ಕೊಂದು ತಾಳೆಯಾಗುತ್ತಿತ್ತು. ಆದರೆ ಇಲ್ಲಿರ್ತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಚಾರ್ಲ್ಸ್ ಕಲ್ಲನ್ನನ್ನು ನ್ಯಾಯಾಲಯದಲ್ಲಿ ನಿಲ್ಲಿಸಲು ಬೇಕಾದಂತಹ ಸಾಕ್ಷ್ಯ ಅವರ ಬಳಿ ಇರಲಿಲ್ಲ ಅಥವಾ ಸಿಕ್ಕಲಿಲ್ಲ. ಆಗ ಪೊಲೀಸರು ಒಂದು ಬೇರೆಯದೇ ಆದ ನಿರ್ಧಾರವನ್ನು ತೆಗೆದುಕೊಂಡರು. ಚಾರ್ಲ್ಸ್ ಕಲ್ಲನ್ ಒಬ್ಬರನ್ನ ಮಾತ್ರ ಸಂಪೂರ್ಣವಾಗಿ ನಂಬುತ್ತಿದ್ದ. ಅವಳೇ ಏಮಿ ಲೌಫ್ರೆನ್. ಪೊಲೀಸರು ಏಮಿ ಬಳಿ ಹೋದರು, ಸಹಾಯವನ್ನು ಕೋರಿದ್ರು. ಮೊದಲಿಗೆ ಏಮಿಗೆ ನಂಬಿಕೆನೇ ಹುಟ್ಟಲಿಲ್ಲ. ನನ್ನ ಸ್ನೇಹಿತ, ಇಂತಹ ಆರೋಪ, ಅದು ಅವಳಿಗೆ ಅಸಾಧ್ಯ ಅನ್ಸೋಕ್ಕೆ ಶುರುವಾಯಿತು. ಆದರೆ ಒಂದೊಂದೇ ಸಾಕ್ಷ್ಯಗಳು ಹೊರಬರೋಕ್ಕೆ ಶುರುವಾದವು. ಹಳೆಯ ದಾಖಲೆಗಳು, ರಕ್ತ ಪರೀಕ್ಷೆಗಳು, ಔಷಧ ಬಳಕೆಯ ವಿವರಗಳು. ಕೊನೆಗೆ ಏಮಿ ಪೊಲೀಸರ ಜೊತೆ ಸಹಕರಿಸೋಕ್ಕೆ ಒಪ್ಕೋತಾಳೆ. ಒಂದು ದಿನ ಏಮಿ ಚಾರ್ಲ್ಸ್ ಜೊತೆ ಸಾಮಾನ್ಯ ಮಾತುಕತೆಯನ್ನು ಆರಂಭಿಸ್ತಾಳೆ. ಅವನಿಗೆ ತನ್ನ ಮೇಲೆ ಅನುಮಾನ ಬಂದಿದೆ ಎಂಬುದು ಗೊತ್ತಿರಲಿಕ್ಕಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಏಮಿ ನಿಧಾನವಾಗಿ ಕೇಳ್ತಾಳೆ, ಚಾರ್ಲ್ಸ್, ನಿಜ ಹೇಳು, ಏನಾಯಿತು? ಕೆಲವು ಕ್ಷಣ ಮೌನ. ಚಾರ್ಲ್ಸ್ ಏನೂ ಹೇಳದೆ ತಲೆ ತಗ್ಗಿಸ್ತಾನೆ. ನಂತರ ನಿಧಾನವಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾನೆ. ಈ ಕ್ಷಣ ವರ್ಷಗಳ ಕಾಲ ಅಡಗಿದ್ದ ರಹಸ್ಯ ಹೊರಬರಲು ಆರಂಭಿಸುತ್ತೆ. 2003 ಡಿಸೆಂಬರ್ನಲ್ಲಿ ಚಾರ್ಲ್ಸ್ ಕಲ್ಲನ್ ಬಂಧನಕ್ಕೆ ಒಳಗಾಗ್ತಾನೆ. ನಂತರ ಅವನು ಹಲವು ಕೊಲೆಗಳನ್ನು ಒಪ್ಕೊಳ್ತಾನೆ. ನ್ಯಾಯಾಲಯ ಅವನಿಗೆ ಪೆರೋಲ್ಗೂ ಕೂಡ ಅವಕಾಶ ಇಲ್ಲದಿರ್ತಕ್ಕಂಥ ಅನೇಕ ಜೀವಾವಧಿ ಶಿಕ್ಷೆಗಳನ್ನು ವಿಧಿಸುತ್ತೆ. ಇವತ್ತಿಗೂ ಚಾರ್ಲ್ಸ್ ಕಲ್ಲನ್ ಅಮೆರಿಕದ ಜೈಲಿನಲ್ಲಿದ್ದಾನೆ. ಪ್ರಮುಖ ಕೇಸ್ಗಳಲ್ಲಿ 8 ಜೀವಾವಧಿ ಶಿಕ್ಷೆಗೆ ಒಳಪಡ್ತಾನೆ ಮತ್ತು 2403ರವರೆಗೂ ಅವನಿಗೆ ಜೀವಾವಧಿ ಶಿಕ್ಷೆ ಜಾರಿಯಲ್ಲಿರುತ್ತೆ. ಒಂದು ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆಗೆ ಹೇಳಿದರೆ, ಸತ್ಯವನ್ನು ಹೇಳಿದರೆ ಎಷ್ಟು ಜೀವಗಳು ಉಳಿಯಬಹುದಿತ್ತಲ್ವ. ಆದರೆ ಈ ಪ್ರಕರಣ ಒಂದು ಪಾಠವನ್ನು ಮಾತ್ರ ಕಲಿಸುತ್ತೆ. ಕೆಲವೊಮ್ಮೆ ಒಬ್ಬ ಅಪರಾಧಿಗಿಂತ ಒಂದು ವ್ಯವಸ್ಥೆಯ ಮೌನವೇ ಹೆಚ್ಚು ಅಪಾಯಕಾರಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.